ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಮರ್ಸನ್ಸ್ ಎಫಿಷಿಯನ್ಸಿ ಪ್ಲ್ಯಾನ್ನಲ್ಲಿ 15 ಮಾರ್ಕ್ಸಿನ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಡೈಲಿ ವೇಜ್ ರೇಟ್ ಗ್ಯಾರಂಟಿ ಟು ಎ ವರ್ಕರ್ ಈಸ್ ₹400. ಅಲ್ಲಿ 40 ಇತ್ತು. ಒಂದು ದಿನಕ್ಕೆ 40 ರೂಪಾಯಿ ಸಂಬಳ ಅನ್ನೋದು ಸೂಟೇಬಲ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು 400ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಿಕ್ಸ್ಡ್ ಫಾರ್ ಎ ವೀಕ್ ಆಫ್ 6 ವರ್ಕಿಂಗ್ ಡೇ ಈಸ್ 100 ಯೂನಿಟ್ಸ್ ಇನ್ ಎ ಫ್ಯಾಕ್ಟ್ರಿ ವೇರ್ ಎಮರ್ಸನ್ಸ್ ಪ್ಲಾನ್ ಈಸ್ ಇಂಪ್ಲಿಮೆಂಟೆಡ್. ದ ಗ್ಯಾರಂಟೀಡ್ ವೇಜ್ ರೇಟ್ ಈಸ್ ಪೇಡ್ ವಿತೌಟ್ ಬೋನಸ್ ಟು ದೋಸ್ ವರ್ಕರ್ಸ್ ಹೂ ಶೋಸ್ ಎಫಿಷಿಯನ್ಸಿ ಅಪ್ ಟು 70%. ಒಂದು ವೇಳೆ 70%ಗಿಂತ ಕಮ್ಮಿ ಎಫಿಷಿಯನ್ಸಿ ಇದ್ದರೆ ಬೋನಸ್ ಕೊಡಬಾರ್ದಂತೆ. 70%ಗಿಂತ ಜಾಸ್ತಿ ಇದ್ದರೆ, ಮೋರ್ ದ್ಯಾನ್ 70 ಇದ್ದು ಲೆಸ್ ದ್ಯಾನ್ 90 ಇದ್ದರೆ 10% ಬೋನಸ್, 90 to 100 ಇದ್ದರೆ 20% ಬೋನಸ್, ದೆನ್ 100ಗಿಂತ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ 1% ಬೋನಸ್ ಕೊಡಬೇಕಂತೆ. ಕ್ಯಾಲ್ಕುಲೇಟ್ ದ ಟೋಟಲ್ ಅರ್ನಿಂಗ್ಸ್ ಆಫ್ ವರ್ಕರ್ ಸುರೇಂದ್ರ, ವೀರೇಂದ್ರ, ರಾಘವೇಂದ್ರ, ರವೀಂದ್ರ, ಗಜೇಂದ್ರ whose output for a week was 50 units, 90 units, 100 units, 120 units, 130 units respectively. ಸೊ ಈ ಥರದಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ, 5 ಜನ ವರ್ಕರ್ ಇದ್ದಾರೆ. 5 ಜನ ವರ್ಕರ್ಸ್ ಯಾರ್ಯಾರು ಅಂತಂದರೆ, ಫಸ್ಟು ಸುರೇಂದ್ರನಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಹೆಡ್ಡಿಂಗ್ ಹಾಕ್ಕೊಳ್ಬೇಕು, ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಆಫ್ ವರ್ಕರ್ ಸುರೇಂದ್ರ ಅಂಡರ್ ಎಮರ್ಸನ್ಸ್ ಎಫಿಷಿಯನ್ಸಿ ಪ್ಲ್ಯಾನ್. ಸೊ ಹೆಡ್ಡಿಂಗ್ ಹಾಕ್ಕೊಂಡು ದೆನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಫಾರ್ಮುಲಾ ಏನು? ಆ್ಯಕ್ಚುಯಲ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಅಂದರೆ ಎಷ್ಟು ಗಂಟೆ ಅಥವಾ ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಬರ್ಕೊಳ್ಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ಡೈಲಿ ವೇಜ್ ರೇಟ್ ಗ್ಯಾರಂಟಿ ಟು ಎ ವರ್ಕರ್ ಈಸ್ ₹400. ನೋಡಿ, ಒಂದು ದಿನಕ್ಕೆ 400 ರೂಪಾಯಿ ಸಂಬಳ ಅಂತೆ. ಅಂದರೆ ಇಲ್ಲಿ ಟೈಮ್ ರೇಟ್ ಸಿಸ್ಟಮ್ಗೆ ಸರಿಯಾಗಿ ಒಂದು ದಿನ ಅಥವಾ ಒಂದು ಗಂಟೆಗೆ ಅಥವಾ ಒಂದು ತಿಂಗಳಿಗೆ ಅಂತ ಇಷ್ಟೊಂದು ಕೊಟ್ಟರೆ ನಾವು ಇಲ್ಲಿ ಟೈಮ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಬರ್ಕೊಳ್ಬೇಕು. ಸೊ ಇಲ್ಲಿ ಟೈಮ್ ರೇಟ್ ರಿಲೇಟೆಡ್ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ 400 ರೂಪಾಯಿ ಸಂಬಳ. ಟೋಟಲ್ ಆಗಿ ಅವರು 6 ದಿನ ಕೆಲಸ ಮಾಡ್ತಿದ್ದಾರಂತೆ. ಸೊ ಆ್ಯಕ್ಚುಯಲ್ ಟೈಮ್ ಟೇಕನ್ ಎಷ್ಟು ಅಂತಂದರೆ 6 days ವರ್ಕ್ ಮಾಡ್ತಿರೋದು 6 ದಿನ. ಟೈಮ್ ರೇಟ್ ಒಂದು ದಿನಕ್ಕೆ ಸಂಬಳ ಎಷ್ಟು? ಒಂದು ದಿನಕ್ಕೆ 400 ರೂಪಾಯಿ ಸಂಬಳ. ಸೊ ಎಲ್ಲ ವರ್ಕರ್ಸಿಗೂ ಇದಿಷ್ಟು ಕಾಮನ್. ಎಷ್ಟು ದಿನ ಕೆಲಸ ಮಾಡ್ತಿದ್ದಾರೆ? ಎಲ್ಲ ವರ್ಕರ್ಸು 6 ದಿನ ಕೆಲಸ ಮಾಡ್ತಿದ್ದಾರೆ. ಒಂದು ದಿನಕ್ಕೆ ಸಂಬಳ 400. ಸೊ 6 × 400 ಇವಿಷ್ಟು ಎಲ್ರಿಗೂ ಸೇಮ್. ಬೋನಸ್ ಹೇಗೆ ಅಂತಂದರೆ, ಬೋನಸ್ಸಿಗೆ ಫಾರ್ಮುಲಾ ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100 ಪ್ಲಸ್ DA ಬರುತ್ತೆ. ಕ್ವಶನಲ್ಲಿ ಕೊಟ್ಟಿದ್ರೆ ಮಾತ್ರ, ಬಟ್ ಈ ಕ್ವಶನಲ್ಲಿ ಎಲ್ಲೂ ಕೂಡ DA ಕೊಡಲಿಲ್ಲ. ಸೊ 6 × 400 ಮಾಡಿದಾಗ 2400 ಅವರ ಅರ್ನಿಂಗ್ಸ್ ಆಯಿತು, ವೇಜಸ್ ಆಯಿತು. ಸೊ ಎಲ್ಲ ವರ್ಕರ್ಸಿಗೂ 2400 ರೂಪಾಯಿ ವೇಜಸ್ ಸಿಗುತ್ತೆ. ಸೊ ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100 ಮಾಡಿದಾಗ ನಮಗೆ ಬೋನಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್. ಕ್ವಶನಲ್ಲಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಿಕ್ಸ್ಡ್ ಫಾರ್ ಎ ವೀಕ್ ಆಫ್ 6 ವರ್ಕಿಂಗ್ ಡೇಸ್ ಈಸ್ 100 ಯೂನಿಟ್ಸ್. ಒಂದು ವಾರದಲ್ಲಿ 100 ಯೂನಿಟನ್ನು ರೆಡಿ ಮಾಡಬೇಕಂತೆ. ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತ ಕೊಟ್ಟು 100 ಯೂನಿಟ್ ಕೊಟ್ಟಿದ್ದಾರೆ. ಎಲ್ರಿಗೂ ಸ್ಟ್ಯಾಂಡರ್ಡ್ ಔಟ್ಪುಟ್ 100 ಯೂನಿಟ್ಸೇ. ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತಂದರೆ ಕಂಪ್ನಿಯಲ್ಲಿ ನೀವು ವಾರಕ್ಕೆ ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಯೂನಿಟನ್ನು ರೆಡಿ ಮಾಡಲೇಬೇಕು ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ. ಅದಕ್ಕೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತ ಅಂತೀವಿ. ಸ್ಟ್ಯಾಂಡರ್ಡ್ ಔಟ್ಪುಟ್ ಫಿಕ್ಸ್ ಮಾಡಿರೋದು 100 ಯೂನಿಟ್ಸ್. ಫಸ್ಟ್ ಇರೋಂಥ ವರ್ಕರ್ ಸುರೇಂದ್ರ ಅವರ ಔಟ್ಪುಟ್ ಎಷ್ಟಿದೆ ಅಂತಂದರೆ 50 ಯೂನಿಟ್ಸ್ ಇದೆ. ಸೊ ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100 ಮಾಡಿದಾಗ ನಮಗೆ ಬೋನಸ್ ಗೊತ್ತಾಗುತ್ತೆ. ಪ್ಲಸ್ DA ಕ್ವಶನಲ್ಲಿ ಇಲ್ಲ, ಸೊ DA ಬರ್ಕೊಳ್ಳೋದು ಬೇಡ. 2400 ವೇಜಸ್ ಪ್ಲಸ್ ಬೋನಸ್ಸಿಗೆ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 50 ಬರುತ್ತೆ. ಬರೋದನ್ನು ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕು. 2400 ಪ್ಲಸ್ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 50 ಬರುತ್ತೆ, 50%. ಈಗ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಟೇಬಲ್ ಹೇಳಿದ್ದೆ. ಸೊ ಆ ಟೇಬಲನ್ನು ಯಾವಾಗ ಅಪ್ಲೈ ಮಾಡಬೇಕು ಅಂತಂದರೆ 66%ಗಿಂತ ಕಮ್ಮಿ ಬಂದರೆ ನೋ ಬೋನಸ್. ಕ್ವಶನಲ್ಲಿ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ನೀವು ಈ ಟೇಬಲನ್ನು ಅಪ್ಲೈ ಮಾಡಬೇಕು. ಬಟ್ ಈ ಕ್ವಶನಲ್ಲಿ ಸ್ಪೆಸಿಫಿಕ್ ಆಗಿ ಅವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಪರ್ಸಂಟೇಜ್ 70%ಗಿಂತ ಕಮ್ಮಿ ಬಂದರೆ ಬೋನಸ್ ಕೊಡಬಾರ್ದಂತೆ. ಗ್ಯಾರಂಟೀಡ್ ವೇಜ್ ರೇಟ್ ಈಸ್ ಪೇಡ್ ವಿತೌಟ್ ಬೋನಸ್ ಟು ದೋಸ್ ವರ್ಕರ್ಸ್. ವಿತೌಟ್ ಬೋನಸ್ ಅಂದರೆ ಏನು? ಬೋನಸ್ ಕೊಡಬಾರ್ದು ಯಾವಾಗ 70%ಗಿಂತ ಕಮ್ಮಿ ಬಂದರೆ. ಇಲ್ಲಿ 70%ಗಿಂತ ಕಮ್ಮಿ ಇದೆ, ಸೊ ಬೋನಸ್ 0. ಫೈನಲ್ ಆನ್ಸರ್ 2400 ಓನ್ಲಿ. ಅದೇ ಥರನೇ ಸೆಕೆಂಡ್ ವರ್ಕರ್ ಏನಕ್ಕೆ ಬೋನಸ್ ಕೊಡಲಿಲ್ಲ? ಪರ್ಸಂಟೇಜು 70%ಗಿಂತ ಕಮ್ಮಿ ಇದೆ, ಸೊ ಬೋನಸ್ 0. ಸೆಕೆಂಡ್ ವರ್ಕರ್ ಯಾರು? ಸೆಕೆಂಡ್ ವರ್ಕರ್ ಸುರೇಂದ್ರ ಆದಮೇಲೆ ವೀರೇಂದ್ರನಿಗೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಸೇಮ್ ಫಾರ್ಮುಲಾ. ವೀರೇಂದ್ರ ಅವರ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಫಾರ್ಮುಲಾ ಇದೇನೆ. ಆ್ಯಕ್ಚುಯಲ್ ಟೈಮ್ ಟೇಕನ್, ಎಷ್ಟು ಗಂಟೆ ಕೆಲಸ ಮಾಡ್ತಾಯಿದ್ದಾರೆ? 6 days. ಒಂದು ದಿನಕ್ಕೆ ಸಂಬಳ ಎಷ್ಟು? 400 ಪ್ಲಸ್ ಆ್ಯಕ್ಚುಯಲ್ ಔಟ್ಪುಟ್. ವೀರೇಂದ್ರ ಅವರ ಆ್ಯಕ್ಚುಯಲ್ ಔಟ್ಪುಟ್ಟು 90 ಯೂನಿಟ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ಟು 100 ಯೂನಿಟ್ಸು ಇಂಟು 100. DA ಕ್ವಶನಲ್ಲಿ ಕೊಡಲಿಲ್ಲ. ಸೊ 6 4s
24,400 ವೇಜಸ್ ಎಲ್ರಿಗೂ ಸೇಮ್. ಬೋನಸ್ ಹೇಗೆ 70%ಗಿಂತ ಕಮ್ಮಿ ಬಂದರೆ ನೋ ಬೋನಸ್. ಈಗ ನೋಡಿ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ, ವೀರೇಂದ್ರ ಅವರ ಔಟ್ಪುಟ್ಟು 90 ಯೂನಿಟ್ಸು, 100 ಯೂನಿಟ್ಸು ಸ್ಟ್ಯಾಂಡರ್ಡ್ ಔಟ್ಪುಟ್ಟು ಇಂಟು 100 ಮಾಡಿದಾಗ 90% ಬರುತ್ತೆ. ಒಂದು ವೇಳೆ ಕ್ಯಾಲ್ಕುಲೇಷನ್ ಮಾಡಿದಾಗ ಬಂದಿರೋವಂಥ ಪರ್ಸಂಟೇಜ್ ಮೋರ್ ದ್ಯಾನ್ 70 ಇದ್ದು 90% ತನಕ ಇದ್ದರೆ 10% ಬೋನಸ್ ಕೊಡಬೇಕಂತೆ. ಕ್ವಶನಲ್ಲೇ ಕೊಟ್ಟಿದ್ದಾರೆ 10% ಬೋನಸ್ ಕೊಡಬೇಕು ಅಂತ. ಸೊ 2400 ಪ್ಲಸ್ 10%, ಅಲ್ಲಿಗೆ ಆನ್ಸರ್ ಎಷ್ಟಾಗುತ್ತೆ ಅಂತಂದರೆ 240 ಜಾಸ್ತಿ ಆಗುತ್ತೆ. 2400 ಪ್ಲಸ್ 10% ಅಂತಂದರೆ 2640 ಆಗುತ್ತೆ. ಅಲ್ಲಿಗೆ ವೀರೇಂದ್ರ ಅವರಿಗೆ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ಕೊಟ್ಟಿರೋದು ಯಾರು? ರಾಘವೇಂದ್ರ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಸೇಮ್ ಅದೇ ಥರನೇ ರಾಘವೇಂದ್ರನಿಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಫಾರ್ಮುಲಾ ಸೇಮ್. ಆ್ಯಕ್ಚುಯಲ್ ಟೈಮ್ ಟೇಕನ್ 6 ದಿನ ಕೆಲಸ ಮಾಡ್ತಿದ್ದಾರೆ, ಒಂದು ದಿನಕ್ಕೆ 400 ರೂಪಾಯಿ ಸಂಬಳ ಪ್ಲಸ್ ಆ್ಯಕ್ಚುಯಲ್ ಔಟ್ಪುಟ್. ಅವರ ಆ್ಯಕ್ಚುಯಲ್ ಔಟ್ಪುಟ್ಟು 100 ಯೂನಿಟ್ಸ್ ಇದೆ, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಕೂಡ 100 ಇಂಟು 100 ಫಾರ್ಮುಲಾದಲ್ಲೇ ಇರುವಂಥದ್ದು. DA ಇಲ್ಲ, ಅಲ್ಲಿಗೆ 2400. ನೋಡಿ ನೆನ್ಪಿಟ್ಕೊಳ್ಳಿ, ವೇಜಸ್ ಎಲ್ರಿಗೂ ಸೇಮ್ ಬರುತ್ತೆ, ಬೋನಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 100% ಬರುತ್ತೆ. ಸೊ 100% ಇದ್ದರೆ ಎಷ್ಟು ಬೋನಸ್ ಕೊಡಬೇಕು? ಕ್ವಶನಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ 100% ಬಂದರೆ 20% ಬೋನಸ್ ಕೊಡಬೇಕು. ಸೊ 2400 ಪ್ಲಸ್ 20%, 24 48, 480 ರೂಪಾಯಿ ಬೋನಸ್ ಸಿಗುತ್ತೆ. 2400 ಪ್ಲಸ್ 480, 2880. ನೀವು ಕ್ಯಾಲ್ಸಿಲ್ ಹೇಗೆ ಮಾಡಬೇಕು? 2400 ಪ್ಲಸ್ 20%, 2280. ಅದೇ ಥರನೇ ರಾಘವೇಂದ್ರನ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟು ರಾಘವೇಂದ್ರ ಆದಮೇಲೆ ರವೀಂದ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ರವೀಂದ್ರ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಸೇಮ್ ಅದೇ ಥರನೇ ಫಾರ್ಮುಲಾ. ಆ್ಯಕ್ಚುಯಲ್ ಟೈಮ್ ಟೇಕನ್, ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದಾರೆ, ಎಷ್ಟು ದಿನ ಕೆಲಸ ಮಾಡ್ತಿದ್ದಾರೆ? 6 ದಿನ. ಒಂದು ದಿನಕ್ಕೆ ಸಂಬಳ ಎಷ್ಟು? 400 ಪ್ಲಸ್ ಬೋನಸ್ಸಿಗೆ ಫಾರ್ಮುಲಾ ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100. ಆ್ಯಕ್ಚುಯಲ್ ಔಟ್ಪುಟ್ 120 ಯೂನಿಟ್ಸು, ಸ್ಟ್ಯಾಂಡರ್ಡ್ ಔಟ್ಪುಟ್ಟು 100 ಯೂನಿಟ್ಸು. ಸ್ಟ್ಯಾಂಡರ್ಡ್ ಔಟ್ಪುಟ್ ಎಲ್ರಿಗೂ ಸೇಮ್. ಸ್ಟ್ಯಾಂಡರ್ಡ್ ಔಟ್ಪುಟ್ ಅಂತಂದರೆ ಕಂಪ್ನಿಲಿ ಸೆಟ್ ಮಾಡಿರುವಂಥ ಯೂನಿಟ್ಸ್. ಒಂದು ವಾರಕ್ಕೆ 100 ಯೂನಿಟನ್ನು ರೆಡಿ ಮಾಡಿ ಅಂತ ಅಂದಿದ್ರು. ಸೊ ಎಲ್ರಿಗೂ ಸ್ಟ್ಯಾಂಡರ್ಡ್ ಔಟ್ಪುಟ್ 100 ಯೂನಿಟ್ಸೇ ಬರುತ್ತೆ. ಎಲ್ಲ ವರ್ಕರ್ಸಿಗೂ ಸ್ಟ್ಯಾಂಡರ್ಡ್ ಔಟ್ಪುಟ್ ಸೇಮು. ಆ್ಯಕ್ಚುಯಲ್ ಔಟ್ಪುಟ್ ಅವರು ಎಷ್ಟೆಷ್ಟು ರೆಡಿ ಮಾಡಿದಾರೋ ಅಷ್ಟು ಬರ್ಕೊಳ್ಬೇಕು. ಸೊ ಈಗ ಸಿಂಪ್ಲಿಫೈ ಮಾಡಿದಾಗ ಬರೋವಂಥ ಆನ್ಸರ್ 2400 ಪ್ಲಸ್ 120% ಬರುತ್ತೆ. ಸೊ ಮೋರ್ ದ್ಯಾನ್ 100 ಇದ್ದಾಗ ನೋಡಿ, ಫರ್ದರ್ ಇನ್ಕ್ರೀಸ್ ಆಫ್ 1% ಇನ್ ಬೋನಸ್ ಫಾರ್ ಎವ್ರಿ 1% ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ ಕೊಟ್ಟಿದ್ದಾರೆ. ಸೊ ಹಾಗಂತಂದರೆ ಏನು ಅಂತಂದರೆ 100ಗಿಂತ ಎಷ್ಟು ಜಾಸ್ತಿ ಇರುತ್ತೋ 100ಗೆ 20% ಕ್ವಶನಲ್ಲೇ ಕೊಟ್ಟಿದ್ದಾರೆ. 100 ಇದ್ದಾಗ 20% ಬರ್ಕೊಂಡ್ವಿ. 100ಗಿಂತ ಎಷ್ಟು ಜಾಸ್ತಿ ಇರುತ್ತೋ 1% ಜಾಸ್ತಿ ಇದ್ದರೆ 1% ಬೋನಸ್. 105% ಬಂದರೆ 20 ಪ್ಲಸ್ 5%. 20 ಏನಕ್ಕೆ? 100ಗೆ 20. 100ಗಿಂತ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಪರ್ಸೆಂಟೇಜ್ ಎಕ್ಸ್ಟ್ರಾ. 100ಗಿಂತ ಎಷ್ಟು ಜಾಸ್ತಿ ಇದೆ? ಈಗ 20% ಜಾಸ್ತಿ ಇದೆ. ಸೊ 20 100ಗೆ 100ಗಿಂತ ಜಾಸ್ತಿ ಇರೋದು 20. 110 ಇದ್ದರೆ 20 ಪ್ಲಸ್ 10. ಸೊ ಟೋಟಲ್ ಆಗಿ ಈಗ 40% ಬೋನಸ್ ಸಿಗುತ್ತೆ. 2400 ಪ್ಲಸ್ 40%, 24 96, 960 ರೂಪಾಯಿ ಜಾಸ್ತಿ ಆಗುತ್ತೆ. 2400 ಪ್ಲಸ್ 40% ಮಾಡಿದಾಗ ಬರೋವಂಥ ಆನ್ಸರ್ 3360. ಇದೇ ಥರನೇ ಇನ್ನೂ ಒಬ್ಬ ವರ್ಕರ್ ಇದ್ದಾರೆ. ಯಾರು ಅಂತಂದರೆ ವರ್ಕರ್ ಗಜೇಂದ್ರ ಅವರಿಗೆ ನಾನು ಕ್ಯಾಲ್ಕುಲೇಷನ್ ಮಾಡಿಸಲ್ಲ, ನೀವೇ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಗಜೇಂದ್ರ ಅವರ ಆನ್ಸರ್ ಎಷ್ಟು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.